ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಒಂದು ನಿರ್ಜನ ರಾತ್ರಿ ಇಡೀ ನಗರದ ಜನರೆಲ್ಲ ನಿದ್ರಿಸುತ್ತಿರುವಾಗ ರಜತ್ ತನ್ನ ಮನೆಯಲ್ಲಿ ಇನ್ನೂ ಎಚ್ಚರವಾಗಿರುತ್ತಾನೆ. ಮೊಬೈಲ್ ಪರದೆಯತ್ತ ದೃಷ್ಟಿ ಹಾಯಿಸಿ ತನ್ನ ದ್ವಿಗುಣವನ್ನು ಪ್ರದರ್ಶಿಸುತ್ತಿದ್ದ. ರಜತ್ ಹಣವಿರುವ ಮತ್ತು ಸದಾಕಾಲ ಮೋಜು ಮಸ್ತಿಗಳಲ್ಲಿ ಕಳೆಯುವಂತಹ ವ್ಯಕ್ತಿ. ತನ್ನ ಸುತ್ತಲೂ ಹುಡುಗಿಯರು ಇರುತ್ತಾರೆ ಮತ್ತು ಸದಾಕಾಲ ರಜತ್ ಪಾರ್ಟಿ ಮೂಡಿನಲ್ಲಿರುತ್ತಾನೆ. ಮತ್ತೊಂದೆಡೆ ಅವನು ಡಿಂಪಲ್ ಜೊತೆ ಮಾತನಾಡುತ್ತಿರುತ್ತಾನೆ. ಡಿಂಪಲ್ ಅವನ ಗೆಳತಿ ಹೆಸರು. ಇದು ಅವನ ಎರಡನೆಯ ಗೆಳತಿ. ಅವನು ಪ್ರತಿ ಹುಡುಗಿಯರೊಂದಿಗೆ ಕೇವಲ 3-4 ತಿಂಗಳುಗಳನ್ನು ಕಳೆಯುತ್ತಿದ್ದನು. ಡಿಂಪಲ್ ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ರಜತ್ ಇತರ ಹುಡುಗಿಯರ ಜೊತೆ ನಡೆದುಕೊಂಡಂತೆ ಡಿಂಪಲ್ ಹತ್ತಿರ ಕೂಡ ಇಲ್ಲ ಸಲ್ಲದ ಸುಳ್ಳನ್ನು ಹೇಳಿ ನಂಬಿಸಿದ್ದ. ಅವಳು ಕೂಡ ರಜತ್ ಬಹಳ ಒಳ್ಳೆಯವನು ಎಂದು ನಂಬಿದ್ದಳು. ಒಬ್ಬಳ ಇಮೇಜ್ ಹಾಳು ಮಾಡುವುದು ತುಂಬಾ ಸುಲಭ, ಆದರೆ ಒಬ್ಬರಿಗೆ ಒಳ್ಳೆಯದು ಮಾಡುವುದು ತುಂಬಾ ಕಷ್ಟ ಎಂಬ ಮಾತಿದೆ. ಆದರೆ ಆವತ್ತು ರಾತ್ರಿ ರಜತ್ ಜೊತೆ ಒಂದು ಭಯಾನಕ ಘಟನೆ ನಡೆಯಿತು. ರಾತ್ರಿ ಸುಮಾರು 12:45 ಸಮಯ. ಸಾಮಾನ್ಯವಾಗಿ ರಾತ್ರಿ ತುಂಬಾ ಶಾಂತವಾಗಿರುತ್ತದೆ. ಸಕಲ ಜೀವರಾಶಿಗಳು ರಾತ್ರಿಯಲ್ಲಿ ಕನಸಿನ ಲೋಕದಲ್ಲಿ ಮುಳುಗಿವೆ. ರಾತ್ರಿಯ ಈ ಮೌನದಲ್ಲಿ ಆ ರಾತ್ರಿ 12:45 ಸಮಯವನ್ನು ತೋರಿಸುವ ಗಡಿಯಾರದ ಟಿಕ್ ಟಿಕ್ ಮಾತ್ರ ಕೇಳಿಸುತ್ತದೆ. ರಜತ್ ಸದ್ಯಕ್ಕೆ ಫೋನ್ನಲ್ಲಿ ಬ್ಯುಸಿ ಆಗಿದ್ದಾನೆ. ಕಿಟಕಿಯ ಹೊರಗೆ ಬೆಳದಿಂಗಳ ಬೆಳಕು ಇವತ್ತು ಸ್ವಲ್ಪ ಮಂಕಾಗಿದೆ. ತಂಪು ತಂಗಾಳಿಯು ಕಿಟಕಿಯ ಬಾಗಿಲಲ್ಲಿ ಮಾಡಿದ ಕಿರಿದಾದ ಅಂತರದಲ್ಲಿ ಹಾದು ಹೋಗುತ್ತಿರುವುದು ರಜತ್ಗೆ ತನ್ನ ಮೃದುವಾದ ಕೈಯಿಂದ ತನ್ನನ್ನು ಯಾರೋ ಮುಟ್ಟಿ ತನ್ನೆಡೆಗೆ ಕರೆಯುತ್ತಿರುವಂತೆ ಭಾಸವಾಗುತ್ತದೆ. ಆಗ ತಟ್ಟನೆ ರಜತ್ನ ಕಿವಿಗೆ, ರಜತ್, ನೀನು ನನ್ನವನು, ನನ್ನಿಂದ ದೂರವಾಗಲು ಬಿಡುವುದಿಲ್ಲ ಎಂಬ ಪ್ರೀತಿ ತುಂಬಿದ ದನಿ. ಇದನ್ನು ಕೇಳಿದ ರಜತ್ ಭಯದಿಂದ ತನ್ನ ಫೋನ್ ಅನ್ನು ಹಾಸಿಗೆಯ ಮೇಲೆ ಇಟ್ಟು ಯಾರಿರಬಹುದೆಂದು ನೋಡಲು ಕಿಟಕಿಯ ಕಡೆಗೆ ಓಡಿದನು. ಆದರೆ ಕಿಟಕಿಯಿಂದ ಹೊರಗೆ ನೋಡಿದರೆ ಯಾರೂ ಕಾಣಿಸುತ್ತಿಲ್ಲ. ಅವನು ಮತ್ತೆ ಕಿಟಕಿಯನ್ನು ಮುಚ್ಚಿ ಹಾಸಿಗೆಯ ಕಡೆಗೆ ತಿರುಗಿದನು. ಚಂದ್ರನ ಬೆಳಕಿನಲ್ಲಿ ಒಂದು ನೆರಳು ಅವನ ಕುತ್ತಿಗೆಯನ್ನು ಹಿಡಿದು ನೆಲದಿಂದ ಕೆಲವು ಇಂಚುಗಳಷ್ಟು ಎತ್ತರಕ್ಕೆ ತಂದು ಮತ್ತೆ ಬಲವಾಗಿ ನೆಲದ ಮೇಲೆ ಎಸೆದು ಅವನ ದೇಹವನ್ನು ನೆಲದ ಮೇಲೆ ಹಾಕುತ್ತದೆ. ಆ ಕ್ಷಣದಲ್ಲಿ ಅವನು ಪ್ರಜ್ಞಾಹೀನನಾಗುತ್ತಾನೆ. ಪ್ರಜ್ಞಾಹೀನನಾದ ರಜತ್ಗೆ ಎಚ್ಚರವಾಗುವುದು ಮರುದಿನ ಸೂರ್ಯನ ಬೆಳಕು ಅವನ ಮೇಲೆ ಬಿದ್ದಾಗ. ರಜತ್ಗೆ ತನ್ನ ಹೆತ್ತವರೊಂದಿಗೆ ಸ್ವಲ್ಪವೂ ಹೊಂದಿಕೆಯಾಗುತ್ತಿರಲಿಲ್ಲ. ಅವನು ಯಾವಾಗಲೂ ತನ್ನ ಹೆತ್ತವರೊಂದಿಗೆ ಯಾವುದಾದರೂ ವಿಷಯಕ್ಕೆ ಇನ್ನೊಂದು ಮತ್ತೊಂದು ಅಂತ ಕಾರಣ ಹುಡುಕಿ ಜಗಳವಾಡುತ್ತಿದ್ದನು. ಅವನ ಜೀವನದಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇರಲಿಲ್ಲ. ಅವನು ತನ್ನ ಹೆತ್ತವರನ್ನು ಕೇವಲ ATM ಯಂತ್ರಗಳೆಂದು ಪರಿಗಣಿಸಿದ್ದನು. ಅವರಿಂದ ಅವನು ತನ್ನ ವಿಲಾಸಿ ಜೀವನಕ್ಕಾಗಿ ಬೇಕಾಬಿಟ್ಟಿ ಹಣವನ್ನು ಬಳಸಿಕೊಳ್ಳುತ್ತಿದ್ದನು. ಮರುದಿನ ಬೆಳಿಗ್ಗೆ ಪ್ರಜ್ಞೆ ಬಂದ ನಂತರ ಅವನಿಗೆ ಹಿಂದಿನ ರಾತ್ರಿ ನಡೆದ ಘಟನೆ ನೆನಪಾಯಿತು. ಇದರಿಂದಾಗಿ ಅವನು ಬಹಳ ಚಿಂತೆಗೀಡಾದ. ಫ್ಯಾನ್ ಮೇಲೆ ಓಡುತ್ತಿದ್ದರೂ ಅವನ ದೇಹವೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು. ಹಿಂದಿನ ರಾತ್ರಿ ನಡೆದ ಘಟನೆಯ ಬಗ್ಗೆ ನೆನೆದು ಬಹಳಷ್ಟು ಹೆದರಿದ್ದ ರಜತ್ ತನ್ನ ತಂದೆಯ ಬಳಿಗೆ ಬರುತ್ತಾನೆ. ಆದರೆ ಅವರು ಈ ಬಾರಿಯೂ ಯಾವುದಾದರೂ ವಿಷಯಕ್ಕೆ ಜಗಳವಾಡಲು ತನ್ನ ಬಳಿ ಬಂದಿದ್ದಾನೆ ಎಂದು ತಿಳಿದು ಅವನ ಜೊತೆ ಮಾತನಾಡಲು ಬಯಸುವುದಿಲ್ಲ. ಆದರೆ ರಜತ್ ನಿನ್ನೆ ರಾತ್ರಿ ನಡೆದ ಘಟನೆಯ ಬಗ್ಗೆ ತಂದೆಗೆ ಹೇಳಲು ಬಯಸುತ್ತಾನೆ. ಆದರೆ ಅವನ ತಂದೆ ಏನನ್ನೂ ಕೇಳಲು ಇಷ್ಟಪಡುವುದಿಲ್ಲ. ಅವನ ತಂದೆ ಕೋಪದಿಂದ ರಜತ್ನ ತಾಯಿ ಕಡೆ ನೋಡುತ್ತಾ ಹೇಳುತ್ತಾರೆ, ಅವನು ಏನಾದರೂ ಹೇಳುತ್ತಾನೆಯೇ ಅಥವಾ ಎಂದಿನಂತೆ ಏನಾದರೂ ಜಗಳವಾಡಲು ಬಂದಿದ್ದಾನೆಯೇ? ಇದನ್ನು ಕೇಳಿದ ರಜತ್ನ ಮುಖಭಾವ ಈಗ ಭಯದಿಂದ ಕೋಪಕ್ಕೆ ಬದಲಾಯಿತು. ಮತ್ತು ಅದೇ ಕೋಪದಲ್ಲಿ ಅವನು ತನ್ನ ಜೊತೆ ನಡೆದ ಘಟನೆಯನ್ನು ತನ್ನ ತಂದೆಗೆ ಹೇಳಿ ಕೋಪದಿಂದ ಮನೆಯಿಂದ ಹೊರಟು ತನ್ನ ಕಾಲೇಜ್ ತಲುಪಿದನು. ಅಲ್ಲಿ ಅವನ ಸ್ನೇಹಿತ ಮತ್ತು ಡಿಂಪಲ್ ಅವನಿಗಾಗಿ ಕಾಯುತ್ತಿದ್ದರು. ತನಗೆ ನಡೆದ ಘಟನೆಯನ್ನು ಇಬ್ಬರಿಗೂ ಹೇಳಿದ. ಅದನ್ನು ಕೇಳಿದ ಸ್ನೇಹಿತ ಮತ್ತು ಡಿಂಪಲ್, ನಿನ್ನ ತಪ್ಪು ಕಲ್ಪನೆ, ಅದು ನಿನ್ನ ಭ್ರಮೆ ಆಗಿರಬೇಕು. ಹುಡುಗಿ ನಿನ್ನನ್ನು ಹೇಗೆ ಎತ್ತುತ್ತಾಳೆ ಮತ್ತು ಅದು ಕೇವಲ ಒಂದು ಕೈಯಿಂದ ಎಂದು ಹೇಳುತ್ತಾರೆ. ಮತ್ತು ರಜತ್ನ ಈ ಮಾತುಗಳನ್ನು ಕೇಳಿದ ರಜತ್ನ ಗೆಳೆಯ ಮತ್ತು ಡಿಂಪಲ್ ಜೋರಾಗಿ ನಗಲು ಶುರು ಮಾಡುತ್ತಾರೆ. ಇಲ್ಲಿ ನನ್ನ ಜೀವನವೇ ಅಪಾಯದಲ್ಲಿದೆ ಮತ್ತು ನೀವಿಬ್ಬರು ತಮಾಷೆ ಎಂದು ತಿಳಿದು ನಗುತ್ತಿದ್ದೀರಿ. ಭಯದ ಧ್ವನಿಯಲ್ಲಿ ಹೇಳುತ್ತಾನೆ ರಜತ್, ಯಾಕಿಷ್ಟು ಗಾಬರಿಯಾಗುತ್ತಿದ್ದೀಯಾ? ಎಲ್ಲವೂ ಸರಿಯಾಗಿದೆ, ಹೋಗೋಣ, ರಜತ್ನ ಗೆಳೆಯ ಸಮಾಧಾನ ಮಾಡಿ ಹೇಳಿದ. ಆದರೆ ರಜತ್ ಇನ್ನು ಮುಂದೆ ತನ್ನ ಮನೆಯಲ್ಲಿ ಉಳಿದುಕೊಳ್ಳಲು ಇಷ್ಟಪಡುವುದಿಲ್ಲ. ಆ
ಘಟನೆಯಿಂದ ಭಯಗೊಂಡಿದ್ದ ರಜತ್ ಎಲ್ಲವನ್ನೂ ಬಿಟ್ಟು ಎಲ್ಲೋ ದೂರ ಹೋಗುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ. ರಜತ್ನ ಈ ನಿರ್ಧಾರವನ್ನು ಕೇಳಿದ ಅವನ ಸ್ನೇಹಿತ ಅವನಿಗೆ ಉಳಿಯಲು ಸಲಹೆ ನೀಡುತ್ತಾನೆ ಮತ್ತು ರಜತ್, ನೀನು ನಿನ್ನ ಕುಟುಂಬವನ್ನು ಒಂಟಿಯಾಗಿ ಬಿಡಲು ಬಯಸಬಾರದು ಎಂದು ಹೇಳುತ್ತಾನೆ. ಆದರೆ ಅವನಿಗೆ ತನ್ನ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲ, ಕುಟುಂಬವು ತನ್ನನ್ನು ಪ್ರೀತಿಸುವುದಿಲ್ಲ ಎಂದು ಅವನು ಭಾವಿಸಿದ್ದನು. ಡಿಂಪಲ್ ಹೇಳುತ್ತಾಳೆ, ನೀನು ನಿರ್ಧರಿಸಿದ್ದರೆ ನನ್ನೊಂದಿಗೆ ಇಂದು ರಾತ್ರಿ ನನ್ನ ನಗರ ಲಕ್ನೋಗೆ ಬರಬಹುದು. ಅಲ್ಲಿ ನನ್ನ ಹೊಸ ಜಾಗದಲ್ಲಿ ದೊಡ್ಡದಾದ ಮನೆ ಕೂಡ ಇದೆ, ಅಲ್ಲಿ ಬೇಕಾದರೆ ನೀನು ಉಳಿದುಕೊಳ್ಳಬಹುದು. ರಜತ್ಗೆ ಡಿಂಪಲ್ ಹೇಳುತ್ತಾಳೆ. ಡಿಂಪಲ್ನ ಸಲಹೆಯ ಮೇರೆಗೆ ರಜತ್ ತನ್ನ ಮನೆಯಿಂದ ಬ್ಯಾಗ್ ಅನ್ನು ಪ್ಯಾಕ್ ಮಾಡಿಕೊಂಡು ಚಂಡೀಗಢ ರೈಲು ನಿಲ್ದಾಣವನ್ನು ತಲುಪುತ್ತಾನೆ. ಡಿಂಪಲ್ ರಜತ್ನನ್ನು ಪ್ಲಾಟ್ಫಾರ್ಮ್ ಸಂಖ್ಯೆ 4ಕ್ಕೆ ಬರಲು ಹೇಳುತ್ತಾಳೆ. 10 ಗಂಟೆಗೆ ರಜತ್ ತನ್ನ ಮನೆಯಿಂದ ರಹಸ್ಯವಾಗಿ ಹೊರಡುತ್ತಾನೆ. ಅವನು ಹೊರಗೆ ಹೋಗುವಾಗ ವಿಚಿತ್ರವಾಗಿ ಭಾವಿಸುತ್ತಾನೆ. ಬೆಳ್ಳಿಯ ಈ ರಾತ್ರಿ ಇತರ ರಾತ್ರಿಗಳಿಗಿಂತ ಭಿನ್ನವಾಗಿದೆ. ಋತುವಿನಲ್ಲಿ ತಂಪಾದ ಗಾಳಿಯ ಉಪಸ್ಥಿತಿಯು ರಜತ್ಗೆ ಇನ್ನೂ ಉಸಿರುಗಟ್ಟುವಂತೆ ಮಾಡುತ್ತದೆ. ರಾತ್ರಿ ಸುಮಾರು 12:45 ಆಗುತ್ತಿದ್ದಂತೆ ಒಂದು ರೈಲು ಪ್ಲಾಟ್ಫಾರ್ಮ್ಗೆ ಬರುತ್ತದೆ. ರಜತ್ ಫುಲ್ ಗಾಬರಿ. ಡಿಂಪಲ್ ಇನ್ನೂ ರೈಲು ನಿಲ್ದಾಣವನ್ನು ತಲುಪಿರಲಿಲ್ಲ. ರೈಲ್ವೆ ನಿಲ್ದಾಣ ತುಂಬಾ ಸ್ಮಶಾನ ಮೌನ ತುಂಬಿದೆ. ರಜತ್ನನ್ನು ಬಿಟ್ಟರೆ ಒಬ್ಬ ವ್ಯಕ್ತಿ ಕೂಡ ಆ ನಿಲ್ದಾಣದಲ್ಲಿರಲಿಲ್ಲ. ರಜತ್ಗೆ ಏನೂ ಅರ್ಥವಾಗಲಿಲ್ಲ. ಡಿಂಪಲ್ಗಾಗಿ ಕಾಯುತ್ತಾ ಅವನು ತನ್ನ ಕಣ್ಣುಗಳನ್ನು ಒಂದು ಸಲ ಎಲ್ಲಾ ಕಡೆಗೆ ಹಾಯಿಸಿದನು. ಆದರೆ ಡಿಂಪಲ್ ಎಲ್ಲಿಯೂ ಕಾಣಿಸಲಿಲ್ಲ. ಆಗ ಮತ್ತೆ ರಜತ್ನ ಕಿವಿಯಲ್ಲಿ ಧ್ವನಿಯೊಂದು ಪ್ರತಿಧ್ವನಿಸುತ್ತದೆ. ರಜತ್, ನೀನು ನನಗಾಗಿ ಕಾಯುತ್ತಿದ್ದೀಯಾ? ರಜತ್ ತನ್ನ ಕೋಣೆಯಲ್ಲಿ ಕೇಳಿದ ಅದೇ ಧ್ವನಿ ಮತ್ತು ಅದರಲ್ಲೂ ಅದೇ ಭಾವ ಇತ್ತು. ಆಗ ಆ ಧ್ವನಿ ಭಯಾನಕ ನಗುವಾಗಿ ಬದಲಾಗುತ್ತದೆ. ಯಾವ ಧ್ವನಿಯನ್ನು ರಜತ್ ತನ್ನ ರೂಮಿನಿಂದ ಕೇಳಿದನು ಅದೇ ಧ್ವನಿಯು ಅದೇ ರೀತಿ ಇತ್ತು ಮತ್ತು ಈಗ ಅದು ಭಯಾನಕ ಧ್ವನಿಯಾಗಿ ಕೇಳಿಸುತ್ತದೆ ರಜತ್ಗೆ. ಆ ಧ್ವನಿ ರೈಲ್ನ ಬಾಗಿಲು ತೆರೆದು ಅವನ ಮುಂದೆ ಬಂದಾಗ ರಜತ್ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಅದು ಬೇರೆ ಯಾರೂ ಅಲ್ಲ, ಡಿಂಪಲ್. ಆಗ ಡಿಂಪಲ್ ಬಂದು ರಜತ್ನನ್ನು ಎಚ್ಚರಗೊಳಿಸುತ್ತಾಳೆ. ರಜತ್ಗೆ ಬಂದಿದ್ದು ಡಿಂಪಲ್ ಎಂದು ತಿಳಿದ ತಕ್ಷಣ ರಜತ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾನೆ. ಅವನು ಬೇಗನೆ ಅವಳ ಕೈ ಹಿಡಿದು ರೈಲ್ನಲ್ಲಿ ಕುಳಿತನು. ಆದರೆ ರೈಲ್ನೊಳಗಿನ ದೃಶ್ಯವನ್ನು ನೋಡಿದ ನಂತರ ಅವನು ಭಯಭೀತನಾದನು. ರೈಲ್ನಲ್ಲಿ ಬೇರೆ ಯಾರೂ ಇರಲಿಲ್ಲ. ಈ ಬಗ್ಗೆ ರಜತ್ ಡಿಂಪಲ್ ಬಳಿ ಕೇಳಿದಾಗ ವಾರಕ್ಕೊಮ್ಮೆ ಮಾತ್ರ ಓಡುವ ಈ ರೈಲು ವಿಶೇಷ ಎಂದು ಡಿಂಪಲ್ ಹೇಳುತ್ತಾಳೆ. ನಾವು ಕುಳಿತಿರುವ ಕಂಪಾರ್ಟ್ಮೆಂಟ್ ದುಬಾರಿಯಾಗಿದೆ, ಆದ್ದರಿಂದ ಕೆಲವೇ ಜನರು ಈ ರೈಲ್ನಲ್ಲಿ ಪ್ರಯಾಣಿಸುತ್ತಾರೆ ಎಂದು ಡಿಂಪಲ್ ಹೇಳುತ್ತಾಳೆ. ಇದನ್ನು ಕೇಳಿದ ರಜತ್, ಓಹೋ ಹಾಗಾದ್ರೆ ಸರಿ. ರಜತ್ ರೈಲಿಗೆ ಪ್ರವೇಶಿಸಿದ ತಕ್ಷಣ ಡಿಂಪಲ್ ತಾನು ಬಾತ್ರೂಮ್ಗೆ ಹೋಗಬೇಕೆಂದು ಹೇಳುತ್ತಾಳೆ. ಆದ್ದರಿಂದ ರಜತ್ ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ. ರಜತ್ ತನ್ನ ಸೀಟಿಗೆ ಕುಳಿತುಕೊಳ್ಳಲು ಹೋಗುತ್ತಿದ್ದಂತೆ ಕೆಲವು ಅಪರಿಚಿತರು ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಾನೆ. ಇಲ್ಲಿ ಹತ್ತಿರದ ರೈಲು ನಿಲ್ದಾಣ ಎಲ್ಲಿದೆ ಯಾರಿಗೆ ಗೊತ್ತು? ಆದರೆ ರಜತ್ಗೆ ಅವರ ಧ್ವನಿ ಮಾತ್ರ ಕೇಳಿಸುತ್ತದೆ. ಅವರು ಯಾರೆಂದು ಕಾಣಿಸುವುದಿಲ್ಲ. ಇದೇನಿದು, ಖಾಲಿ ರೈಲಿನಿಂದ ಸದ್ದು ಬರುತ್ತಿದೆ ಎಂದು ತುಂಬಾ ಭಯಗೊಳ್ಳುತ್ತಾನೆ ರಜತ್. ಭಯಗೊಂಡ ರಜತ್ ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳಲು ಹೋದಾಗ ಅಲ್ಲಿ ಒಬ್ಬಳು ಹುಡುಗಿ ಮುಸುಕು ಹಾಕಿಕೊಂಡು ಜೋರಾಗಿ ಅಳುತ್ತಾಳೆ. ರಜತ್ ಆ ಹುಡುಗಿಯನ್ನು ಕೇಳುತ್ತಾನೆ, ಏಕೆ ಅಳುತ್ತಿದ್ದೀಯಾ? ಆ ಹುಡುಗಿ ಹೇಳುತ್ತಾಳೆ, ಯಾರೋ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರೆಂದು ತಿಳಿದಿಲ್ಲ. ನನ್ನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿ ತಪ್ಪಿಸಿಕೊಳ್ಳಲೆಂದು ಬಾತ್ರೂಮ್ ಕಡೆ ಹೋಗಿದ್ದಾನೆ. ಹುಡುಗಿಯ ಹಣೆಯಿಂದ ರಕ್ತ ಬರ್ತಾ ಇತ್ತು. ರಜತ್ಗೆ ಹುಡುಗಿ ಒಬ್ಬಂಟಿಯಾಗಿದ್ದಾಳೆ, ಹುಡುಗಿಯ ಜೊತೆ ಯಾರೂ ಇಲ್ಲ ಅಂತ ಗೊತ್ತಾಯ್ತು. ರಜತ್ ಹುಡುಗಿಗೆ ಬ್ಯಾಂಡೇಜ್ ಹಾಕಲು ಅವಳ ಮುಖವನ್ನು ತೋರಿಸಲು ಹೇಳುತ್ತಾನೆ. ಹುಡುಗಿ ತಾನು ಹಾಕಿದ್ದ ಮುಸುಕು ಎತ್ತಿದ ತಕ್ಷಣ ಅವಳ ಮುಖ ನೋಡಿ ಬೆರಗಾದ ರಜತ್ ತನ್ನ ಬ್ಯಾಗ್ ಅನ್ನು ಹಾಗೆಯೇ ಅಲ್ಲೇ ಬಿಟ್ಟು ತುಂಬಾ ಭಯದಿಂದ ಬಾತ್ರೂಮ್ ಕಡೆ ಓಡಿ ಬಂದು ಡಿಂಪಲ್ ಎಂದು ಜೋರಾಗಿ ಕರೆದ. ಆದರೆ ಅಲ್ಲಿ ಡಿಂಪಲ್ ಇರಲಿಲ್ಲ. ಅದೇ ಹುಡುಗಿ ಬಾತ್ರೂಮ್ನಲ್ಲಿ ಅವನಿಗಾಗಿ ಕಾಯುತ್ತಿದ್ದಳು. ಇದನ್ನು ಕಂಡ ರಜತ್ ಭಯಗೊಂಡು ಇಲ್ಲೇನು ನಡೆಯುತ್ತಿದೆ ಎಂದು ತಿಳಿಯದೆ ಆ ಭಯಾನಕ ಹುಡುಗಿಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅವನು ರೈಲ್ನಿಂದ ಜಿಗಿದ. ಹೀಗೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಆದರೆ ರೈಲ್ನಿಂದ ಜಿಗಿಯುವುದಕ್ಕಿಂತ ಮುಂಚೆ ಭಯದಿಂದ ಅವನು ತನ್ನ ಫೋನ್ ಅನ್ನು ರೈಲ್ನ ಸೀಟಿನಲ್ಲಿ ಮರೆತು ಬಿಟ್ಟಿರುತ್ತಾನೆ. ಅದರಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ. ಅದರಲ್ಲಿ ಕೇಳಿಸಿದ ಧ್ವನಿ ಡಿಂಪಲ್ನದ್ದು. ಕ್ಷಮಿಸು ಡಾರ್ಲಿಂಗ್, ನಾನು ನಿನ್ನೊಂದಿಗೆ ಇವತ್ತು ನನ್ನ ನಗರವಾದ ಲಕ್ನೋಗೆ ಹೋಗುತ್ತಿಲ್ಲ ಎಂದು ಹೇಳಲು ಮರೆತಿದ್ದೇನೆ ರಜತ್. ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದು ಭಾವಿಸುವೆ. ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತೇನೆ ರಜತ್.